ಮುನಿಸ್ವಾಮಿ ಅವ್ರು ಮಾತನಾಡಬೇಕು. ಜೊತೆ ಗಂಗಣ್ಣ ನೀವು ಉತ್ತರ ಕೊಡಿ. ಈಗ ಕನ್ನಡ ಪರ ಸಂಘಟನೆ, ನಾವು ಕನ್ನಡ ಪರ ಹೋರಾಟಗಾರರು ಅಂತೀರಿ, ಮನೆಯಲ್ಲೇನೆ ಮಕ್ಕಳುಗಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೀರಿ. ನಮ್ಮ ಪ್ರತಿನಿಧಿ ದಿವ್ಯತ್ ಒಬ್ರು ಮಹಿಳಾ ಹೋರಾಟಗಾರ್ತಿನ ಮಾತಾಡಿಸಿದ್ರು, ನ್ಯಾಷನಲ್ ಲೆವೆಲ್ ಅಲ್ಲಿ ಚರ್ಚೆ ಆಯ್ತು. ಅವ್ರ ಕೈಯಲ್ಲಿ ಇಂಗ್ಲಿಷ್ ಟ್ಯಾಟು, ಕನ್ನಡ ಪರ ನಾನು ಕನ್ನಡ ಇರಬೇಕು, ಬೋರ್ಡಲ್ಲಿ ಕನ್ನಡ ಇರಬೇಕು ಅಂದ್ರೆ ನಿಮ್ಮಲ್ಲೇ ಸರಿಯಾದ ನಿಲುವಿಲ್ಲ, ದ್ವಂದ್ವ ಇದೆ, ಈ ರೀತಿ ಆರೋಪನೂ ಕೇಳೋಕ್ ಸಿಗುತ್ತೆ. ಇವತ್ತು 60% 40% ಇಂಗ್ಲಿಷ್ ಅಂತ ಹೇಳ್ತಾರಲ್ಲ. ಸರ್ಕಾರ ಸೂಚನೆಗಳು ಸರಿಯಾಗಿ BBMP ಆಗಿದೆ, ಸರ್ಕಾರ ಸೂಚನೆಗಳು ಸರಿಯಾಗಿ ಕೊಡ್ರಿ. ನೀವು 5 ವರ್ಷ ಒಂದ್ಕಿಂತ ಓಟ್ ಕೇಳಕ್ ಬಂದ್ರೆ ಎಷ್ಟು ನೀಟಾಗಿ ಕೇಳ್ತೀರಾ ಅಲ್ವಾ? ಜನಗಳಿಗೆ ಆಸೆ ತೋರಿಸ್ತೀರಾ, ಎಲ್ಲ ಥರದಲ್ಲೂ ಮಾಡ್ತೀರಾ ತಾನೇ. ಇದ್ರ ಬಗ್ಗೆ ಕ್ಲೀನಾಗಿ ತಗೊಂಡಾಗ ಯಾರು ಬೀದಿಗೆ ನಂತು ಹೋರಾಟ ಮಾಡ್ಬೇಕಂತ ಅವಶ್ಯಕತೆ ಇದೆ ಅಲ್ವಾ ಮೇಡಮ್? ನಾನು ಹೇಳೋದಿಷ್ಟೇ, ಕನ್ನಡ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿರಿ. ಕನ್ನಡಿಗರು ಓಟ್ ಹಾಕ್ಲಿಲ್ಲ ಅಂದರೆ ನಿನ್ನ ತಮಿಳ್ನಾಡು ಕುಣಿಸಿ ಮುಖ್ಯಮಂತ್ರಿ ಮಾಡ್ತಾರಾ? ಇಲ್ಲ ಆಂಧ್ರದಲ್ಲಿ ಕುತ್ಕೊಂಡು ಮುಖ್ಯಮಂತ್ರಿ? ಕನ್ನಡ ಓಟ್ ಬೇಕು, ಕನ್ನಡ ಜನ ಬೇಡ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಕನ್ನಡಿಗರಲ್ಲ ಅಂತ ಅರ್ಥ ಅಲ್ವಾ? ಇವತ್ತು ರೋಲ್ ಕಾಲ್ ಅಂತಾರೆ. ಬನ್ನಿ ನನ್ನ ಬಗ್ಗೆ ಕೇಳಿ ನೋಡಿ, ಏರಿಯಾದಲ್ಲಿ ಕಾರ್ಯಕರ್ತರ ಬಗ್ಗೆ ಕೇಳಿ ನೋಡಿ. ತಮ್ಮ ಧನವನ್ನ ಎರಚಿ ಇವತ್ತು ಸಂಘಟನೆ ಮಾಡೋದು. ನನ್ನ 54 ವಯಸ್ಸು, ನಾನು ಇವತ್ತು ಕೂತ್ಕೊಂಡು ವೆಲ್ಡಿಂಗ್ ಮಾಡ್ತೀನಿ. ನನ್ನ ಬದುಕು ಕಟ್ಕೊಳ್ಳೋಕ್ಕೆ, ನನ್ನ ಬದುಕುಗಳನ್ನ ನಮ್ಮ ಹೆಣ್ಮಕ್ಳುಗಳು ಎಷ್ಟು ಕಷ್ಟಪಟ್ಟರೆ ನಮಗೆ ಗೊತ್ತಿದೆ. 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಹೆಣ್ಮಕ್ಳು ಹೋರಾಟಕ್ಕೆ ಬರಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆನ ಧೈರ್ಯ ಕೊಟ್ಟಿರೋದು. ಇವತ್ತು ಹೆಣ್ಮಕ್ಳು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ, ನೀವು ನೋಡ್ಬೋದಾಯ್ತು. ಪಂಚಿನ ಮೆರವಣಿಗೆ ಹೆಣ್ಮಕ್ಳೇ ಮಾಡಿರೋದು, ಆ ಧೈರ್ಯ ಕೊಟ್ಟಿದ್ದಾರಮ್ಮ. ಕರ್ವೇ ಅಲ್ವೇನಮ್ಮ? ಮುಂದಿನ ದಿನಗಳು ಹೆಣ್ಮಕ್ಳು ಬರಬೇಕು, ಮುಂದಿನ ದಿನಗಳು ಯುವಕರು ಬರಬೇಕು. ಇವತ್ತು ನಮಗಾಗಿದೆ, ನಮ್ಮ ನಮಗೆ ರಾಜ್ಕುಮಾರ್ ಅಣ್ಣ ಇವರೆಲ್ಲ ಮಾರ್ಗದರ್ಶಲ್ವಾ? ಇವತ್ತು ನಮ್ಮನ್ನು ನೋಡಿ ಮುಂದಿನ ಯುವಕರುಗಳು ಬರಬೇಕಲ್ವೇನಮ್ಮ? ಅವಾಗ ನಮಗೆ ಕನ್ನಡ ಇಲ್ಲೇನಾಗಿದೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ದುಡ್ಡಿನ ಆಸೆ ಅಷ್ಟೇ. ಇವತ್ತು ಬಾಂಡು ಸಿಟಿ ಮಾಡಬೇಕು, ಬ್ರಾಂಡ್ ಸಿಟಿ ಅಂತಾರಲ್ಲಪ್ಪ. ಎಷ್ಟೋ ಜನ ಕನ್ನಡಿಗರು ಒಳ್ಳೆ ಉನ್ನತ ಮಟ್ಟದಲ್ಲಿ ಬೆಂಗಳೂರು ಸಿಟಿಲಿ ಕೇಳಿ ಪ್ರತಿಯೊಬ್ಬ MLAಗೂ ಕೇಳಿ ತೋರಿಸ್ಬಿಡಿ, ಒಬ್ಬ ಕನ್ನಡಿಗ ನಾವು ಉನ್ನತ ಮಟ್ಟದಲ್ಲಿರೋದು. ಕನ್ನಡಿಗರು ಮಕ್ಕಳು ಆಟೋ ಓಡಿಸ್ಬೇಕು, ಅದು ಕಾರ್ ಡ್ರೈವರ್ ಆಗಿರಬೇಕು. ನೀವು ಹುಡುಕಿ ಬೇಕಾರೆ ಒಂದ್ಕಿಂತ ನೀವು ಅಧ್ಯಯನ ಮಾಡಿ ಗೊತ್ತಾಗುತ್ತೆ. ಓಟಿಗೆ ಮಾತ್ರ ಕನ್ನಡಿಗರು ಸೀಮಿತನಾ? ನಾನು ಹೇಳೋದಿಷ್ಟೇ, ಕನ್ನಡಿಗರಿಗೆ ನೀವೆಷ್ಟು ಗೌರವ ಕೊಡ್ತೀವಿ ತಿಳ್ಕೊಂಡಿರ್ಬೋದು. 5 ವರ್ಷಕ್ಕೆ ಒಂದ್ಕಿಂತ ಬರೋ ನಿಮಗೆ ಎಷ್ಟು ಇರ್ಬೇಕಾರೆ ನಿರಂತರವಾಗಿ ಜೀವನ ಪರ್ಯಂತ ಹೋರಾಟಗಾರ ನಾವು, ನಮ್ಗೇನೆಷ್ಟು ಇರಬೇಕು? ಮುನಿಸ್ವಾಮಿ ಅವರೇ, ಹೋರಾಟ ಮಾಡಿ, ಆಗ್ರಹ ಇಡಿ, ಬೇಡಿಕೆ ಇಡಿ, ಮನವಿ ಸಲ್ಲಿಸಿ, ಆದರೆ ರೌಡಿಸಂ ಯಾಕೆ ಕಲ್ಲೆಸಿಯೋ ಮಟ್ಟಕ್ಕೆ ಯಾಕೆ ಹೋಗ್ಬೇಕು? ಪ್ರಶ್ನೆ ಕೇಳ್ತಾರೆ. ಕಲ್ಲೆಸದ್ ಬಿಟ್ರೆ ಕನ್ನಡ ಕಲ್ತ್ ಬಿಡ್ತಾರ? ಕನ್ನಡಿಗರ ಮೇಲೆ, ಕನ್ನಡದ ಹೋರಾಟದ ಮೇಲೆ ಪ್ರಶ್ನೆಗಳು ಬಂದ್ಬಿಡುತ್ತೆ. ಇಡೀ ದೇಶ ನೋಡ್ತಿರುತ್ತೆ ನಿಮ್ಮ ಪ್ರತಿಭಟನೆಯನ್ನ. ಬಂಧಿಸಿದ್ರು ಅವಾಗ ಮಾಡಿರೋದು, ಅಲ್ಲಿವರೆಗೂ ಇಲ್ಲ. ಸಣ್ಣ ಪುಟ್ಟಗಳು ಇವಾಗ ಒಂದು ಉದಾಹರಣೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಏನು ಮಾಡಬೇಡಿ ಅಂತ ಗೌಡ್ರು ಆಜ್ಞೆ ಕೊಟ್ಟಿದ್ರು. ಎಲ್ಲ ಆದ್ಮೇಲೆ ಇವರು ಯಾವಾಗ ಗೌಡ್ರನ್ನ ಬಂಧ ಮಾಡಿದ್ರು ಅವಾಗ ಮಾಡಿರೋದು. ಈಗ ಕನ್ನಡಿಗರೇ ಕೆಲವರು ವ್ಯಾಪಾರ ನಡೆಸ್ತಿರೋದು ವಿಡಿಯೋ ವೈರಲ್ ಆಗಿದ್ದು ನೀವು ಗಮನಿಸಬಹುದು. ಏಕಾಏಕಿ ಬಂದ್ರು, ನುಗ್ಗಿದ್ರು, ಹೆಣ್ಮಗಳೊಬ್ಳು ಮಾತಾಡ್ತಿರೋದು, ಪೊಲೀಸರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ತಿದ್ದಾಳೆ. ಏಕಾಏಕಿ ನುಗ್ಗಿದ್ರು, ಒಳಗಿರೋದೆಲ್ಲ ತೆಗೆದ್ಬಿಟ್ಟು ಹಾಳು ಮಾಡ್ತಿದ್ದಾರೆ, ಒಡೆದು ಹಾಕ್ತಿದ್ದಾರೆ. ಈ ರೀತಿ ಹೋರಾಟ ಮಾಡಿದಾಗ ನಿಮ್ಮ ಹೋರಾಟದ ಉದ್ದೇಶದ ಬಗ್ಗೆನೇ ಪ್ರಶ್ನೆ ಬರೋದಿಲ್ವಾ ಗಂಗಣ್ಣ ಅವರೇ? ನಾನು ಒಂದು ಸತ್ಯ ಹೇಳ್ತೀನಿ ಕೇಳಮ್ಮ. ಹೋರಾಟಗಾರರೆಲ್ಲ ಬೀದಿಲಿ ನಿಂತು ಹೋರಾಟ ಮಾಡೋಂಥ ಕನ್ನಡಿಗರಿಗೆ ಅವಶ್ಯಕತೆಗಳು ಇರೋದಿಲ್ಲ. ಸರ್ಕಾರಗಳು ಪ್ರತಿಯೊಂದರಲ್ಲೂ ಎಲ್ಲರಿಗೂ ಶೇರ್ ಕೊಡ್ತಾರೆ, ಜಾತಿ ಮಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತಿರ್ತಾನಮ್ಮ. ಎಲ್ಲ ಮಾಡ್ಬೇಕಾದ್ರೆ ಕನ್ನಡಿಗೆ ಸಪ್ರೇಟ್ ಆಗಿ ನೀವು ಕೆಲಸ ಮಾಡಿ. ಇವಾಗ ತಮಿಳ್ನಾಡಲ್ಲಿ ಹೋಗಿ ಒಂದು ಪ್ರಶ್ನೆ ಕೇಳಿ, ಒಂದು ಅಡ್ರೆಸ್ ಕೇಳಿ, ಯಾವ ರೀತಿ ಆದೇಶ ಕೊಟ್ಟಿದ್ರಲ್ಲ 27 1 ತಿಂಗಳು ಮುಂಚೆನೇ ಕೊಟ್ಟಿದ್ರು. ಬದಲಾವಣೆ ಮಾಡ್ಕೊಳಕ್ಕೆ ಏನಾಗಿತ್ತು? ಬದಲಾವಣೆ ಮಾಡ್ಕೋಬೋದಾಗಿತ್ತಲ್ಲ. ಮಂಡು ಬಿದ್ದಿದೆ ಇವರೆಲ್ಲ, ಕೆಲವರೆಲ್ಲ ಸರ್ಕಾರ ಜೊತೆ ಇನ್ವಾಲ್ವ್ ಆಗಿ ಮಂಡು ಬಿದ್ದಾಗ ಏನ್ ಮಾಡ್ಬಿಡ್ತಾರೆ ಅನ್ನೋ ಉದ್ದೇಶದಲ್ಲಿ ಬಂದಾಗ ಕೆಲವೊಂದು ಟೈಮಲ್ಲಿ ಆಗುತ್ತೆ. ಎದೆಗಾರಿಕೆ ಹೋರಾಟಗಳು ಬೇಕಾಗುತ್ತೆ. ಮತ್ತು ಎದೆಗಾರಿಕೆಗೆ ಹೋರಾಟಗಳು ಇಲ್ಲ ಅಂದರೆ ಸಂಘಟನೆಗಳಲ್ಲಿ ಏನು ಹೇಳ್ತಾರೆ ಗೊತ್ತಾ? ಕನ್ನಡ ಪರ ಸಂಘಟನೆ ನಾವು ಹೇಳೋದಿಷ್ಟೇ, ಇನ್ನು 25 ವರ್ಷ ನಮ್ಮ ದೇವ್ರ ತಾಕತ್ ಕೊಟ್ಟರೆ ಕನ್ನಡ ಪರವಾಗಿ ಕೆಲಸ ಮಾಡ್ತಾನೆ ಇರ್ತೀವಿ. ಸರಿ ಸಂಗೀತ ಅವರೇ, ಮುಂದೇನು ಅಂತ ಹೇಳಿ, ಇವಾಗ ದಬ್ಬಾಳಿಕೆ ಆಗ್ತಿದೆ ಅಂತ ಹೇಳ್ತಿದ್ದೀರಿ, ಹಾಗೆ ಪೊಲೀಸರು ಷಡ್ಯಂತ್ರ ಮಾಡ್ಬಿಟ್ಟು ಅಥವಾ ಸರ್ಕಾರ ಕೂಡ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಿಲ್ಲದೆ ಉಲ್ಟಾ ನಿಂತ್ಕೊಂಡು ಕ್ರಮ ಕೈಗೊಳ್ತಿದೆ, ಮುಂದೇನು? ಈಗ ನಾರಾಯಣಗೌಡರನ್ನ ಕಾನೂನಾತ್ಮಕವಾಗಿ ಬಂಧಿಸಿದ್ದೀವಿ, ಕಾನೂನಾತ್ಮಕವಾಗಿ ಅವ್ರಿಗೆ ಬಿಡುಗಡೆ ಆಗೋದು ಅಲ್ಲಿವರೆಗೂ ಇಲ್ಲ. ಈ ರೀತಿ ಬಂದ್ರೆ ನೆಕ್ಸ್ಟ್ ಏನಂತ ಹೇಳಿ? ಇದುವರೆಗೂ ಶಾಂತಿ ರೀತಿಯಿಂದ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ 10 ಸಂಘಟನೆಗಳು ಒಂದುಗೂಡಿದೆ. ಒಂದು ಖುಷಿ ವಿಚಾರ ಅಂದರೆ, ಈಗ ನಾರಾಯಣಗೌಡರು ಅನ್ನೋದೊಂದು ಶಕ್ತಿಯಾಗಿ ಕನ್ನಡಿಗರನ್ನ ಒಂದು ಮಾಡಿದೆ. ಆವಾಗ ಹೇಗೆ ಕೆಂಪೇಗೌಡರು ಇದ್ರೋ ಹೀಗೆ ನಾರಾಯಣಗೌಡರು, ಈಗ ನಾರಾಯಣಗೌಡರು ನಮ್ಮ ಬೆಂಗಳೂರನ್ನ ಕಾಯಕ್ಕೆ ನಿಂತಿದ್ದಾರೆ. ಅವ್ರನ್ನ ಏನಾದರೂ ನೀವು ಬಿಡುಗಡೆ ಮಾಡಿಲ್ಲ, ಕಾನೂನಾತ್ಮಕವಾಗಿ ಬಿಡುಗಡೆ ಮಾಡಿ, ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ನೀವು ಯಾವಾಗ ನೀವು ಮತ್ತೆ ಷಡ್ಯಂತ್ರಗಳನ್ನ ಮಾಡಿಬಿಟ್ಟು ಅವ್ರು ಬರ್ತಾ ಇದ್ದಂಗೆ ಇನ್ನೊಂದು ಕಡೆ ಅರೆಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದೀರಾ. ಇಂಥ ಷಡ್ಯಂತ್ರಗಳು ನಮಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಇದುವರೆಗೂ
ಶಾಂತಿಯುತವಾಗಿ ಮಾಡಿದೀವಿ ನಾವು ಹೋರಾಟಗಳನ್ನ. ಮತ್ತೆ ಷಡ್ಯಂತ್ರಗಳು ನಡೆದ್ರೆ ಕ್ರಾಂತಿಯುತವಾಗಿ ಮಾಡ್ತಾ ಇದೀವಿ. ಮುಖ್ಯಮಂತ್ರಿಗಳ ಮನೆ ಮುಂದೆ ನಾವು ಮಹಿಳಾ ಘಟಕ ಹೋಗ್ತೀವಿ, ಕುತ್ಕೊಂತೀವಿ, ಉಪವಾಸ ಧರಣಿ, ನಮ್ಮ ನಾಯಕರು ಆಚೆ ಬರೋವರೆಗೂ ನಾವು ಉಪವಾಸ ಕುತ್ಕೊಂತೀವಿ. ಆಗಿಲ್ಲ ಅಂದ್ರೆ ಜೈಲ್ ಬರೋ ಚಳವಳಿನೂ ಮಾಡೋಣ ಕಣಮ್ಮ. ಜೈಲಿಗೆ ಹೋಗೋಕ್ಕೂ ಸಿದ್ಧ. ಹೌದಮ್ಮ. ಯಾವುದೇ ಹೋರಾಟಕ್ಕೂ ಇವಾಗ ನಾವು ನಾವ್ ಸಿದ್ಧ ಹೇಳ್ತೀವಿ, ಇದ್ದೀವಿ. ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾನೆ ಇಲ್ಲ ಈ ಸರ್ಕಾರಗಳು. ನಾವು 67 ಲಕ್ಷ ಕಾರ್ಯಕರ್ತ, 67 70 ಲಕ್ಷ ಇದೆ, ಅಷ್ಟು ಜನನು ಜೈಲ್ಗೆ ಹೋಗಿ ನಾವು ರೆಡಿಯಾಗಿದ್ದೀವಿ. ಜೈಲಲ್ಲಿ ಊಟ ಕೊಡಿ, ಕೆಲಸ ಕೊಡಿ, ಮೈ ಬಗ್ಸಿ ಕೆಲಸ ಮಾಡ್ತೀವಿ, ನಾವೆಲ್ಲದಕ್ಕೂ ರೆಡಿಯಾಗಿದ್ದೀವಿ. ನಮ್ಮ ನಾರಾಯಣಗೌಡರ್ಗೋಸ್ಕರ ಹೊರಗೆ ಬೀದಿಲಿ ನಿಂತು ಸೋಮವಾರತನ ತೋರಿಸೋಳಕ್ಕಿನ್ನ ನಾರಾಯಣಗೌಡರು ಕರವೇ ಹೋರಾಟಕ್ಕೋಸ್ಕರ ಹೊರಗಡೆ ಯಾವುದೇ ಕೆಲಸ ಕೊಡಲಿ ನಾವು ಮಾಡ್ತೀವಿ. ಇವತ್ತು